ಮನುಷ್ಯನಿಗೆ ಸಂಸ್ಕಾರ ಎಂಬುದು ಎಷ್ಟು ಮುಖ್ಯ ಅನ್ನೋ ವಿಷಯದ ಮೇಲೆ ತಾವು ಮಾತಾಡ್ರಿ ಅಮ್ಮ. ತಮ್ಮ ಹೆಸರು? ನಾನು ಸಿದ್ದಪ್ಪ ಪಡ್ನಾಳ್ರಿ ಅಮ್ಮ. ಸಿದ್ದಪ್ಪ ಪಡ್ನಾಳ್ ಅವರು. ಯಾವ ಊರು ಸರ್ ನಿಮ್ಮದು? ಬಿಜಾಪುರ ಅಮ್ಮ. ವಿಜಯಪುರದಿಂದ. ಮನುಷ್ಯನಿಗೆ ಸಂಸ್ಕಾರ ಎಷ್ಟು ಮುಖ್ಯ, ಇದು ಇವತ್ತಿನ ತಾಯಂದಿರ ಬಳಗದ ಸತ್ಸಂಗದ ಚಿಂತನೆಗೆ ಬಂದಂತಹ ಪ್ರಶ್ನೆ. ನಾನು ಯೋಗಮಯಿ ಸತ್ಯಮೇಧಾವಿ. ಎಲ್ಲರಿಗೂ ಶರಣುಗಳೊಂದಿಗೆ. ಮನುಷ್ಯನಿಗೆ ಸಂಸ್ಕಾರದ ಅಗತ್ಯತೆ. ಸಂಸ್ಕಾರ ಯಾಕೆ ಬೇಕು? ಸಂಸ್ಕಾರ ಅನ್ನೋದು ಒಂದು ಗರ್ಭ ಇದ್ದಂಗೆ. ನಮಗೆ ತಾಯಿ ಯಾಕೆ ಬೇಕು ಅಂತ ಪ್ರಶ್ನೆ ಕೇಳಿದರೆ ಬೇಕೇ ಬೇಕು. ತಾಯಿ ಇಲ್ದಂಗೆ ನಾವು ಯಾರೂ ಜನ್ಮ ಪಡೆಯೋಕ್ಕೆ ಸಾಧ್ಯ ಇಲ್ಲ. ತಾಯಿಯ ಗರ್ಭ ಅನ್ನೋದು ಒಂದು ಅನಿವಾರ್ಯತೆ. ನಮಗೆ ಗೊತ್ತಿರಲ್ಲ ಇವಳು ನಮ್ಮ ತಾಯಿ ಅಂತ ನಾವು ಗರ್ಭದಲ್ಲಿರುವಾಗ. ಆದರೂ ನಾವು ತಾಯಿಯನ್ನು ಸ್ವೀಕಾರ ಮಾಡ್ತೀವಿ. ಇವಳು ನಮ್ಮ ತಾಯಿ ಅಂತ ಗೌರವಿಸ್ತೀವಿ. ಹಾಗೆಯೇ ಸಂಸ್ಕಾರ ಕೂಡ ತಾಯಿಯಂತೆ ಕೆಲಸ ಮಾಡ್ತದೆ. ಈಗ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಒಮ್ಮೆಲೆ ಮನುಷ್ಯ ಜನ್ಮ ಸಿಗೋದಿಲ್ಲ, ತುಂಬನೇ ಅಪರೂಪ. ಏನು ವಿಶೇಷತೆ? ಯಾವ ಬಗೆಯ ಸಂಸ್ಕಾರದ ಗರ್ಭದಿಂದ ಈ ಮನುಷ್ಯ ಜನ್ಮ ಹೊರಗೆ ಬಂದಿದೆ ಅಂತ ಕೇಳಿದರೆ, ಮಿಕ್ಕೆಲ್ಲ ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆ ಒಂದೇ ಮುಖ ವಿಕಾಸದ ಸಾಧ್ಯತೆ ಇದೆ. ಆದರೆ ಮನುಷ್ಯನಿಗೆ ಅನಂತ ಸಾಧ್ಯತೆಗಳ ಬಾಗಿಲು ತೆರೆದುಕೊಳ್ಳುತ್ತದೆ. ಅವನು ಇದೇ ಶರೀರದಲ್ಲಿ ಇದ್ಕೊಂಡು ಪ್ರಾಣಿ ಪಕ್ಷಿಗಳ ರೀತಿಯಲ್ಲೂ ಬದುಕಬಹುದು, ಪ್ರೇತ ಪಿಶಾಚ ರಾಕ್ಷಸ ದೈತ್ಯರಂತೆಯೂ ಬದುಕಬಹುದು. ಮನುಷ್ಯ ಮಹಾಮಾನವ ದೇವತೆ ಮಹಾತ್ಮ ಅಂತ ಕೂಡ ತನ್ನ ಬದುಕನ್ನು ಕಟ್ಟಿಕೊಳ್ಳಬಹುದು. ಇದು ಮನುಷ್ಯ ಜನ್ಮಕ್ಕೆ ಮಾತ್ರ ಸಾಧ್ಯ. ಮತ್ತು ಈ ಸಾಧ್ಯತೆ ಇರೋದೇ ಸಂಸ್ಕಾರ ಇರೋದರಿಂದ ಸಾಧ್ಯ. ಬರೀ ಕಾಲನ ಗರ್ಭ ಆಗಿದ್ದಿದ್ರೆ ಒಂದು ಇಲಿ ಅಂದರೆ ಇಲಿಯಾಗಿ ಮಾತ್ರ ಬದುಕೋಕ್ಕೆ ಸಾಧ್ಯ, ಅದು ಹುಲಿ ಆಗಕ್ಕೆ ಬರಲ್ಲ, ಅದು ಪ್ರಕೃತಿ. ಆದರೆ ಇಲ್ಲಿ ಸಂಸ್ಕೃತಿ, ಮನುಷ್ಯ ಅನ್ನೋದು ಒಂದು ಸಂಸ್ಕೃತಿಯ ಕೊಂಡಿ ಆಗ್ತಾನೆ. ಈತ ಇಲಿಯೂ ಆಗಬಲ್ಲ, ಹುಲಿಯೂ ಆಗಬಲ್ಲ, ಮನಸ್ಸು ಮಾಡಿದರೆ ಮಹಾತ್ಮನೂ ಆಗಬಲ್ಲ. ಇದು ಸಂಸ್ಕಾರ ನಮಗೆ ಇಷ್ಟೊಂದು ಫ್ಲೆಕ್ಸಿಬಿಲಿಟಿಯನ್ನು ಕೊಡುತ್ತದೆ. ಹಾಗಾದರೆ ಮನುಷ್ಯ ಜನ್ಮ ಸಿಕ್ಕ ಮಾತ್ರಕ್ಕೆ ನಾವು ಈ ಎಲ್ಲ ಸಾಧ್ಯತೆಗಳನ್ನು ಪಡಿತೀವೇನು ಅಂತಂದರೆ ಇಲ್ಲ. ಮನುಷ್ಯ ಸಂಸ್ಕಾರ ಇಲ್ಲ ಅಂತಂದರೆ ಯಾವುದೋ ಒಂದು ಪ್ರಾಣಿ ಥರ ಇರ್ತಾನೆ. ಹೊರಗಡೆ ಕೈ ಕಾಲು ಕಣ್ಣು ಮೂಗು ಮನುಷ್ಯನ ಥರ ಇದ್ದರೂ ಕೂಡ ಒಳಗಡೆ ಅವನು ಇಲಿ ಆಗಿರ್ಬೋದು, ಹುಲಿ ಆಗಿರ್ಬೋದು, ಮೊಸಳೆ ಆಗಿರ್ಬೋದು, ಮಂಗ ಆಗಿರ್ಬೋದು, ಕೋಣ ಆಗಿರ್ಬೋದು, ಯಾವುದಾದ್ರೂ ಒಂದು ಸಾಧ್ಯತೆಯನ್ನು ಕಂಡುಕೊಂಡು ಆ ಥರ ಅವನು ಬದುಕ್ತಾನೆ. ಅದಕ್ಕೆ ಪಶುಪತಿ ಅಂತ ಹೇಳಿದ್ದು. ಪಶುಪತಿ ಅಂತಂದರೆ ಮನುಷ್ಯರನ್ನ ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಿಗೆ ಪತಿ ಅಂತಲ್ಲ, ಮನುಷ್ಯರೊಳಗೆ ಇರುವಂತಹ ಈ ಪಶುಗಳಿಗೆ ಸಂಸ್ಕಾರವನ್ನು ನೀಡುವಂತಹ ಮತ್ತು ಈ ಮಾನವೀಯತೆಯ ಸಂಸ್ಕೃತಿಗೆ ಕೊಂಡಿ ಆಗಬೇಕು ನಮ್ಮ ಸಂತತಿ ಅನ್ನೋವಂತಹ ಒಂದು ಗುರುತನ, ಅವನಿಗೆ ನಾವು ಪಶುಪತಿ ಅಂತ ಹೇಳೋದು. ಪಶುಪತಿ ಅದು ಗುರುತನ, ಅದು ಅರಿವಿನದ್ದೇ ಒಂದು ರೂಪ. ಇದು ಸಂಸ್ಕಾರ. ಈಗ ಕಾಲನ ಗರ್ಭದಲ್ಲಿ ಜನಿಸಿ ಬಂದಂತಹ ಈ ದೇಹ ಊಟ ಮಾಡ್ತತೆ, ನಿದ್ದೆ ಮಾಡ್ತತೆ, ಆಶ್ರಯಕ್ಕಾಗಿ ದುಡ್ಡು ಅಧಿಕಾರಕ್ಕಾಗಿ ಹಪಹಪಿಸ್ತತೆ,
ಒಂದಿಷ್ಟು ಸಾಂಗತ್ಯ, ಸಂತತಿ, ಸಂಪತ್ತಿ ಅದರ ಜೊತೆಯಲ್ಲಿ ಬದುಕನ್ನು ಕಟ್ಟಿಕೊಳ್ತತೆ. ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಈ ಸಂಗತಿಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾದರೆ ಮನುಷ್ಯನಿಗೂ ಮತ್ತು ಮಿಕ್ಕೆಲ್ಲ ಪ್ರಾಣಿ ಪಕ್ಷಿ ಜೀವರಾಶಿಗಳಿಗೂ ವ್ಯತ್ಯಾಸ ಯಾವುದರಿಂದ ಕಂಡುಬರ್ತದೆ ಅಂದರೆ ಸಂಸ್ಕಾರದಿಂದ. ಸಂಸ್ಕಾರ ನಮಗೆ ಏನನ್ನು ವಿಶೇಷವಾಗಿ ನೀಡುತ್ತದೆ ಅಂದರೆ ಇವೆಲ್ಲದನ್ನು ಜ್ಞಾನದಿಂದ ನೀನು ಪಡೆದುಕೋ, ಅನ್ನವನ್ನು ಜ್ಞಾನದಿಂದ ಪಡೆದುಕೋ ಮತ್ತು ಜ್ಞಾನಕ್ಕಾಗಿಯೇ ಅನ್ನವನ್ನು ಸೇವಿಸು, ಇದು ಸಂಸ್ಕಾರ. ನೀರು ಕುಡಿ, ಜ್ಞಾನಕ್ಕೋಸ್ಕರ ನೀರು ಕುಡಿ ಮತ್ತು ಜ್ಞಾನದಿಂದ ನೀರನ್ನು ಪಡೆದುಕೋ, ಇದು ಸಂಸ್ಕಾರ. ಜ್ಞಾನಕ್ಕೋಸ್ಕರ ನಿದ್ರೆ ಮಾಡು ಮತ್ತು ನಿದ್ರೆಯಿಂದ ನೀನು ಜ್ಞಾನವನ್ನೇ ಪಡೆದುಕೋ, ಇದು ಸಂಸ್ಕಾರ. ಸಂಗಾತಿಯನ್ನು ಬಯಸು, ಜ್ಞಾನಕ್ಕೋಸ್ಕರ ಸಂಗಾತಿಯನ್ನು ಬಯಸು ಮತ್ತು ಸಂಗಾತಿಯಿಂದ ನೀನು ಜ್ಞಾನವನ್ನೇ ಪಡೆದುಕೋ, ಇದು ಸಂಸ್ಕಾರ. ಸಂಪತ್ತನ್ನು ಪಡೆದುಕೋ, ಜ್ಞಾನದಿಂದ ಸಂಪತ್ತನ್ನು ಪಡೆದುಕೋ, ಸಂಪತ್ತಿನಿಂದ ಜ್ಞಾನವೇ ನಿನಗೆ ಸಿಕ್ಕುವಂತಾಗಲಿ. ಅಂದರೆ ಈ ಅನ್ನ ಆಹಾರಗಳ ಪೋಷಣೆಯ ಜೊತೆಗೆ ಅರಿವಿನಿಂದ, ಅನುಭವದಿಂದ, ಜ್ಞಾನದಿಂದ ಕೂಡ ನಮ್ಮ ಶರೀರದ ರಚನೆಯಾಗಬೇಕು. ಈಗ ಹೆಂಗೆ ಮಾಂಸಖಂಡ ಮೂಳೆಗಳ ಒಂದು ಶರೀರದ ರಚನೆ ಆಗ್ತದೋ ಹಾಗೆ ಅರಿವಿನಿಂದ, ಜ್ಞಾನದಿಂದ, ಅನುಭವದಿಂದ ನಮ್ಮ ಶರೀರವೂ ಕೂಡ ಒಂದು ರಚನೆ ಆಗಬೇಕು. ಅದಕ್ಕೆ ಧರ್ಮ ಶರೀರ, ಅದು ಸಂಸ್ಕಾರದ ಗರ್ಭದಿಂದ ಹೊರಬರುವಂಥದ್ದು. ಅದಕ್ಕೆ ಸಂಸ್ಕಾರ ಅಂದರೆ ಈ ಧರ್ಮ ಶರೀರ ಬರೀ ಈ ಜನ್ಮಕ್ಕಷ್ಟೇ ಸಂಬಂಧ ಇರೋದಿಲ್ಲ. ಈಗ ಹುಟ್ಟಿ ಸತ್ತು ಹೋಗ್ಬೋದು, ಹುಟ್ಟೋಕ್ಕಿಂತ ಮೊದಲು ಆ ಧರ್ಮ ಶರೀರ ನನ್ನೊಂದಿಗೆ ಇದ್ದಿತ್ತು, ಸಾವಿನ ನಂತರವೂ ಕೂಡ ಧರ್ಮ ಶರೀರವು ಮುಂದುವರಿಯುತ್ತದೆ. ಅದು ಸಾಧನೆಯನ್ನು ಮಾಡುತ್ತದೆ. ಈ ಕರ್ಮ ಶರೀರವನ್ನು ಅಂದರೆ ಅನ್ನ, ಆಹಾರ, ಆಶ್ರಯ, ಸಂಪತ್ತಿ, ಸಂತತಿ, ಸಂಗಾತಿ ಇವೆಲ್ಲವುಗಳು ಕರ್ಮಾನುಸಾರವಾಗಿ ಋಣಾನುಬಂಧದಂತೆ ನಮಗೆ ಒದಗುತ್ತಿದ್ದು, ಇವುಗಳನ್ನೆಲ್ಲ ಸಾಧನವನ್ನಾಗಿ ಮಾಡಿಕೊಂಡು ನಿರಂತರವಾದ ಸಾಧನೆಯಲ್ಲಿ ಇರುವುದು ಯಾವುದೋ ಅದು ಸಂಸ್ಕಾರ ಅಥವಾ ಧರ್ಮ ಶರೀರ. ಅದನ್ನೇ ನಾವು ಉನ್ನತಾತ್ಮ ಅಂತ ಕರೆಯೋದು. ನಮ್ಮ ಜೊತೆಗೆ ಯಾವಾಗಲೂ ಉನ್ನತಾತ್ಮ ಇರ್ತತೆ. ನಾನೀಗ ಬೆಳಗ್ಗೆ ಹೇಳ್ತೀನಿ, ಇಡೀ ದಿನ ಏನು ಮಾಡಬೇಕು, ಮಾಡಬಾರ್ದು, ಏನಾಗ್ತತೆ, ಏನು ಹೋಗ್ತತೆ ಎಲ್ಲವೂ ಕೂಡ ತಿಳಿದಿರುವಂತಹ ಒಂದು ಅಸ್ತಿತ್ವ ನನ್ನ ಜೊತೆಗಿದೆ. ನನಗೇನೂ ಗೊತ್ತಿಲ್ಲ, ಈ ಕ್ಷಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಮುಂದಿನ ಕ್ಷಣ ಏನಂತ ಗೊತ್ತಿಲ್ಲ, ಅಥವಾ ನಂಗೆ ಗೊತ್ತಿದ್ದದ್ದು ಅದು ಇರಬೇಕು ಅಂತೇನಿಲ್ಲ, ನಾನು ಅಂದ್ಕೊಂಡಿದ್ದು ಆಗಬೇಕಂತೇನಿಲ್ಲ. ಹೌದಾ? ಅನಿಶ್ಚಿತತೆಯಲ್ಲಿ ನನ್ನ ಈ ತನುಮನ ಭಾವಗಳು ವ್ಯವಹಾರ ಮಾಡ್ತಾ ಇದ್ದಾವೆ. ಆದರೆ ಇವೆಲ್ಲಕ್ಕೂ ಮೀರಿದ ಒಂದು ಅಸ್ತಿತ್ವದ ಭಾಗ ನನ್ನ ಜೊತೆಗಿದೆ. ಅದನ್ನು ಉನ್ನತಾತ್ಮವೆನ್ನುತ್ತಾರೆ, ಧರ್ಮ ಶರೀರವೆನ್ನುತ್ತಾರೆ, ಅಥವಾ ಸಂಸ್ಕಾರದ ಗರ್ಭವೆಂದು ಕರೆಯುತ್ತಾರೆ. ಆ ಸಂಸ್ಕಾರ ಗರ್ಭದಿಂದ ಬಂದಂತಹ ಧರ್ಮ ಶರೀರ ಅದು ಎಲ್ಲವನ್ನೂ ತಿಳಿದಿರುವುದು. ಅಂದರೆ ಈಗ ಅಕಸ್ಮಾತ್ ಈಗ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ, ಇಷ್ಟು ಗಂಟೆಗೆ ಬಸ್ ಇದೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಆ ಧರ್ಮ ಶರೀರ, ಅದು ಸಂಸ್ಕಾರದ ಗರ್ಭದಿಂದ ಬಂದಂತಹ ಧರ್ಮ ಶರೀರ ಅದು ಮುಂಚೆ ನನಗಿಂತ ಮುಂಚೆ ಅಲ್ಲಿ ಹೋಗಿರ್ತತೆ, ಬಸ್ಸಲ್ಲಿ ಹೋಗಿ ಕೂತಿರ್ತತೆ. ಆಮೇಲೆ ನಾನು ಅಲ್ಲಿ ಹೋಗಿ ಕೂತ್ಕೋತೇನೆ. ಈಗ ಭಗವದ್ಗೀತೆಯಲ್ಲಿ ಯುದ್ಧ ಸಮಯದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ನೋಡಿ, ಯಾವುದು ಧರ್ಮ ಅಂತಂದರೆ, ನೀನು ಧರ್ಮದ ಪಕ್ಷದಲ್ಲಿದೆಯಾ ಅರ್ಜುನ, ಅದಕ್ಕೆ ನಾನು ನಿನಗೆ ಒಂದಿಷ್ಟು ಸಲಹೆ ಕೊಡ್ತಾ ಇದ್ದೇನೆ. ನೀನು ಅಕಸ್ಮಾತ್ ಯುದ್ಧ ಮಾಡಿಲ್ಲ ಅಂದರೂ, ಯಾರನ್ನೂ ಸಹಿಸಿಲ್ಲವೆಂದರೂ ಕೂಡ ಈ ಯುದ್ಧ ನಡೆಯುತ್ತದೆ ಮತ್ತು ಅವರು ಸತ್ತೇ ಸಾಯುತ್ತಾರೆ, ನೀನು ನಿಮಿತ್ತ ಮಾತ್ರ ಅಂತ ಹೇಳ್ತಾನೆ. ಅಂದರೆ ಧರ್ಮದಲ್ಲಿ
ಅದಾಗಲೇ ಯುದ್ಧ ಸಂಭವಿಸಿದೆ. ಧರ್ಮಕ್ಕೆ ಅದು ಮೊದಲೇ ತಿಳಿದಿದೆ. ಧರ್ಮದಲ್ಲಿ ಮೊದಲೇ ಯಾರು ಸಾಯಬೇಕು, ಯಾರು ಸಾಯಬಾರದು ಎಲ್ಲವೂ ನಿರ್ಣಯಿಸಲ್ಪಟ್ಟಿದೆ. ಧರ್ಮಕ್ಕೆ ಎಲ್ಲವೂ ತಿಳಿದಿದೆ. ಅರ್ಜುನನಿಗೆ ಯಾವುದೂ ತಿಳಿದಿಲ್ಲ, ಅಥವಾ ಆತ ತಿಳಿದದ್ದು ಸರಿ ಇರಬಹುದು, ತಪ್ಪಿರಬಹುದು. ಹೌದಾ? ಹೀಗೆ ನಮ್ಮ ಬದುಕು ಮೊದಲೇ ಎಲ್ಲವೂ ಪೂರ್ವನಿಯೋಜಿತವಾಗಿದ್ದು ಅದು ಧರ್ಮದಿಂದ ನಿಯಂತ್ರಿಸಲ್ಪಡುತ್ತಿದೆ. ಆ ಧರ್ಮಕ್ಕೆ ಎಲ್ಲವೂ ಗೊತ್ತು. ನಾನು ಉಣ್ಣುವ ಒಂದು ಅನ್ನದ ಅಗಳು ಇದು ಯಾವುದು ಅಂತ ಅದಕ್ಕೆ ಗೊತ್ತು, ಏನಕ್ಕೋಸ್ಕರ ಅಂತ ಅದಕ್ಕೆ ಗೊತ್ತು. ನನಗೆ ಗೊತ್ತಿಲ್ಲದೆಲ್ಲವೂ ಅದಕ್ಕೆ ಗೊತ್ತು. ಅಥವಾ ನಾನೇನು ಮಾಡಬೇಕಾಗಿದೆ ಅಲ್ಲಿ ಅದು ಆಗಲೇ ಸಂಭವಿಸಿ ಆಗಿದೆ ಧರ್ಮದಲ್ಲಿ. ಅದು ಸಂಸ್ಕಾರದಲ್ಲಿ ಎಲ್ಲವೂ ತನ್ನ ಮುಷ್ಟಿಯೊಳಗೆ. ಲಿಂಗ ಮಧ್ಯ ಜಗತ್ ಸರ್ವಂ ಅಂತ ಹೇಳ್ತೀವಿ ನೋಡಿ. ಜಗತ್ತೆಲ್ಲವೂ ಕೂಡ ಲಿಂಗದಲ್ಲಿ ಅಡಕವಾಗಿದೆ. ಲಿಂಗವು ನನ್ನ ಕೈಯಲ್ಲಿದೆ. ಹೌದು? ಹಾಗಾದರೆ ಎಲ್ಲವೂ ನನ್ನ ಮುಷ್ಟಿಯಲ್ಲಿದೆ. ಈ ಜಗತ್ತು ಲಿಂಗವೂ ಕೂಡ ನನ್ನ ಕರವಶವೇ ಆಗಿದೆ, ಕೈವಶದಲ್ಲಿದೆ. ಇದು ಧರ್ಮ, ಇದು ಧರ್ಮದ ಮಹಿಮೆ, ಇದು ಸಂಸ್ಕಾರ. ಸಂಸ್ಕಾರಕ್ಕೆ ಹಿಂದಿನದ್ದು ಗೊತ್ತು, ಇಂದಿನದ್ದು ಗೊತ್ತು, ಮುಂದಿನದ್ದು ಗೊತ್ತು. ಅದಕ್ಕೆ ತ್ರಿನೇತ್ರ ಅಂತ ಹೇಳೋದು. ತ್ರಿನೇತ್ರ ಅಂದರೆ ಈ ಎರಡು ಎಡ ಮತ್ತು ಬಲ ಕಣ್ಣುಗಳು ಮತ್ತು ನಡು ಒಂದು ಕಣ್ಣಿರುತ್ತೆ, ಅದು ಇದ್ದಿರಬಹುದು. ಆದರೆ ವಾಸ್ತವ ಏನಂದರೆ ಭೂತ, ವರ್ತಮಾನ, ಭವಿಷ್ಯ ಮೂರನ್ನೂ ಬಲ್ಲವನು ಅವನು ತ್ರಿನೇತ್ರ. ಅವನಿಗೆ ಪಶುಪತಿ ಅಂತ ಕರೀತಾರೆ. ಅವನು ಧರ್ಮದ ಒಂದು ಸಂಸ್ಕಾರದ ಗರ್ಭವಾಗಿದ್ದಾನೆ. ಅಲ್ಲಿಂದ ಧರ್ಮವು ಸೆಲೆ ಹೊಡೆಯುತ್ತದೆ. ಧರ್ಮವು ಚೈತನ್ಯವನ್ನು ಪಡೆದುಕೊಂಡು ಅದು ನಮಗೆ ಒದಗುವಂತಾಗುತ್ತದೆ. ನನಗೆ ಪ್ರಶ್ನೆ ಬಂದಿದ್ದು ಮನುಷ್ಯನಿಗೆ ಸಂಸ್ಕಾರದ ಅಗತ್ಯತೆ ಎಷ್ಟಿದೆ ಅಂತ. ಇಲ್ಲಿ ಸಂಸ್ಕಾರ ಅಂದ ತಕ್ಷಣ ಧರ್ಮ ಸಂಸ್ಕಾರ ಅಂತಲೇ ಇರೋದು. ಪ್ರತಿಯೊಂದು ಸಂಸ್ಕಾರವೇ. ಮಗುಗೆ ಹುಟ್ಟಿದ ತಕ್ಷಣ ಆ ಹುರಿ ಕತ್ತರಿಸೋದು ಒಂದು, ಅಲ್ಲಿಯೂ ಧರ್ಮ ಸಂಸ್ಕಾರ ಇದೆ ನಮ್ಮಲ್ಲಿ. ನಾವು ಹುಟ್ಟುಲಿಂಗವನ್ನು ಅಲ್ಲಿ ಹಿಡಿದ್ಬಿಟ್ಟು ಅದಕ್ಕೆ ಸ್ಪರ್ಶ ಮಾಡಿ ಹುರಿನ ಕತ್ತರಿಸ್ತೀವಿ. ಅಂದರೆ ತಾಯಿಯ ಕರುಳು ಬಳ್ಳಿಯನ್ನು ಕತ್ತರಿಸ್ತಾ ಇದ್ದೀವಿ. ಆದರೆ ಪ್ರಕೃತಿ ಮಾತೆಯ ವಿಶ್ವ ಪ್ರಾಣದ ಕರುಳು ಬಳ್ಳಿಯ ಜೊತೆಗೆ ಅದನ್ನು ಪ್ರತಿನಿಧಿಸುವಂತಹ ಪ್ರಾಣಪೀಠಿಕೆಯನ್ನು ಅಲ್ಲಿ ಸಂಬಂಧಿಸುತ್ತಿದ್ದೇವೆ. ಅಂದರೆ ನೀನು ಮಹಾಮಾತೆ, ಪ್ರಕೃತಿ ಮಾತೆಯ ಮಡಿಲ ಗರ್ಭಸ್ಥ ಶಿಶು ಅಂತ, ಅದು ಧರ್ಮ ಸಂಸ್ಕಾರ ಮೊದಲನೆಯದ್ದು. ಆಮೇಲೆ ನಾವು ಮಗುಗೆ ಅನ್ನಪ್ರಾಶನ ಮಾಡುವುದು ಕೂಡ ಧರ್ಮ ಸಂಸ್ಕಾರ. ಮಗುಗೆ ಬಟ್ಟೆ ಹಾಕೋದು, ಹೊಸ ಬಟ್ಟೆ ಹಾಕೋದು ಕೂಡ ಧರ್ಮ ಸಂಸ್ಕಾರ. ಮಗುಗೆ ಒಂದು ಅಕ್ಷರ ಕಲಿಸೋದು ಕೂಡ ಧರ್ಮ ಸಂಸ್ಕಾರ. ಹೀಗೆ ಮಗುಗೆ ಮುಂದೆ ಮದುವೆ ಮಾಡೋದು ಕೂಡ ಧರ್ಮ ಸಂಸ್ಕಾರ ನಮ್ಮಲ್ಲಿ. ಎಲ್ಲವೂ ಕೂಡ, ಎಲ್ಲಕ್ಕೂ ಮೊದಲು ಅಲ್ಲಿ ಧರ್ಮ ಬೇಕು. ಧರ್ಮವಿಲ್ಲದೆ ನಾವು ಏನು ಮಾಡೋದಿಲ್ಲ ಅಂತ ಅನ್ನೋ ಥರ ಅದರಲ್ಲೂ ನಮ್ಮ ಲಿಂಗವಂತರಲ್ಲಿ ಅದ್ಭುತವಾದಂತಹ ಮತ್ತು ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾಗಿರುವ ಮಗು ಹೊಟ್ಟೆನಲ್ಲಿರುವಾಗಲೇ ಗರ್ಭಕ್ಕೆ ಲಿಂಗಧಾರಣೆಯ ಸಂಸ್ಕಾರ. ಮಗು ಹೆಣ್ಣಂತ ಗೊತ್ತಿಲ್ಲ, ಗಂಡಂತ ಗೊತ್ತಿಲ್ಲ, ಅದು ಹುಟ್ಟಿ ಏನು ಬದುಕ್ತತೆ ಅಥವಾ ಸಾಯ್ತತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಗರ್ಭಕ್ಕೆ ಲಿಂಗಧಾರಣೆ. ನೋಡಿ ಎಂತಹ ಭರವಸೆ. ನೀನು ಧರ್ಮ ಸಂಸ್ಕಾರದ ಗರ್ಭದಿಂದ ಸಂಸ್ಕೃತಿಯ ಕೊಂಡಿಯಾಗಿ ಹೊರಗೆ ಬಾ. ಯಾವ ಸಂಸ್ಕೃತಿ? ನೀನು ಮನುಷ್ಯನ ಗರ್ಭದಿಂದ ಮನುಷ್ಯನಾಗಿ ಹುಟ್ಟಿ ಬಾ ಅಂತ ಹೇಳ್ತಿಲ್ಲ. ನೀನು ಮನುಷ್ಯ ಧರ್ಮ ಸಂಸ್ಕಾರವನ್ನು ಪಡೆದು ನೀನು ಮಹಾಮಾನವತೆಯ ದೈವಿಕತೆಗೆ ಕೊಂಡಿಯಾಗಿ ಬಾ. ಇದು ಧರ್ಮ ಸಂಸ್ಕಾರ. ಧರ್ಮ ಸಂಸ್ಕಾರದ ಉದ್ದೇಶವೇನೆಂದರೆ ಮನುಷ್ಯನಾಗಿ ಬೆಳೆಯುವುದು. ನೀನು ಸಂಸ್ಕಾರ ಕೊಟ್ಟಿಲ್ಲ ಅಂದರೂ ಬೆಳೀತಾನೆ, ಕೊಟ್ಟರು ಬೆಳೀತಾನೆ. ಈಗ ಇಲಿಗೆ ಇಲಿ ಹುಟ್ಟುತ್ತೆ, ಮೊಲಕ್ಕೆ ಮೊಲ ಹುಟ್ಟುತ್ತೆ, ಮೊಲವಾಗಿ ಬೆಳೆಯುತ್ತೆ. ಮಾವಿನ ಗಿಡವನ್ನು ಹುಟ್ಟಿಸುತ್ತೆ, ಅಲ್ಲಿ ಮಾವು ಫಲವನ್ನು ಕೊಡುತ್ತೆ. ಹಂಗೆ ಮನುಷ್ಯನಿಗೆ ಜನ್ಮ ಕೊಡ್ತಾನೆ, ಅವನು ಮನುಷ್ಯನಾಗಿ ಬೆಳೀತಾನೆ. ಇದು ಪ್ರಕೃತಿಯಲ್ಲಿ ನಡ್ಕೊಂಡು ಹೋಗ್ತೈತೆ. ಆದರೆ ಸಂಸ್ಕಾರದ ವಿಶೇಷತೆ ಅಂದರೆ ನೀನು ಬರೀ ಮನುಷ್ಯನಾಗಿ ಹುಟ್ಟಿ ಬರೀ ಮನುಷ್ಯನಾಗಿ ನೀನು ಬೆಳೆಯೋದಲ್ಲ, ನೀನು ದೇವಮಾನವತೆಯಲ್ಲಿ ನಿನ್ನಲ್ಲಿರುವ ದೈವಿಕತೆಯಲ್ಲಿ ನೀನು ವಿಕಾಸವಾಗಬೇಕು. ಎಲ್ಲಿಯವರೆಗೂ? ನೀನು ಪರಮಾತ್ಮನೇ ಜೀವ ಪರಮಾತ್ಮ ಎನ್ನುವ ಮಟ್ಟದ ವಿಕಾಸದವರೆಗಿನ ಒಂದು ಸಾಧ್ಯತೆಯ ಬಾಗಿಲನ್ನು
ತೆರೆದಿಡುವುದು ಅದು ಸಂಸ್ಕಾರ, ಅದು ಧರ್ಮ ಸಂಸ್ಕಾರ ಅಂತ ಹೆಜ್ಜೆ ಹೆಜ್ಜೆಗೂ ಮತ್ತು ಉಸಿರಿಗೂ ಕೂಡ ಒಂದು ಸಂಸ್ಕಾರ ಅಂದರೆ ಜಾಗೃತಿ. ಒಂದು ಉಸಿರಾಡಿಸುವಾಗಲೂ ಕೂಡ ಜಾಗೃತಿಯ ಉಸಿರು, ಅದಕ್ಕೆ ನಾಮ, ಅದ್ರ ಜೊತೆಗೆ ಮಹಾಮಂತ್ರವನ್ನು ಬೆರೆಸುವುದು, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇತ ಕೈಯ, ಅದು ಆ ಪರಿಮಳವನ್ನು ಪಡೆದುಕೊಳ್ಳುವುದು, ಅದು ಸಂಸ್ಕಾರ. ಇಲ್ಲ ಅಂದರೆ ಸಂಸ್ಕಾರ ಇಲ್ಲಾಂದರೆ ಏನಾಗ್ತಿತ್ತು, ನಮ್ಮ ಉಸಿರಾಟದ ಜೊತೆಗೆ ವಾಸನೆಗಳೇ ಮನೆ ಮಾಡಿಕೊಂಡಿದ್ದು ನಾವು ವಾಸನಾಗ್ರಸ್ತರಾಗಿ ಸಾವು ನೋವುಗಳಲ್ಲೇ ನಮ್ಮ ಬದುಕನ್ನು ಕೊನೆಗೊಳಿಸಿಕೊಳ್ಳುತ್ತಿದ್ದೆವು. ಯಾವಾಗ ಉಸಿರಿಗೆ ಪರಿಮಳವನ್ನು ಕಂಡುಕೊಂಡೆನೋ ಆಗ ವಾಸನೆಗಳಿಂದ ಬಿಡುಗಡೆಯಾಗಿ ನಾನು ನನ್ನಲ್ಲಿರುವ ದೈವಿಕತೆಯಲ್ಲಿ ಸೂಕ್ತವಾಗಿರುವ ದೈವಿಕತೆ, ಪ್ರತಿಯೊಂದು ಜೀವ ಕೂಡ ದೈವಿಕತೆಯನ್ನು ತನ್ನೊಳಗೆ ಸೂಕ್ತವಾಗಿ ಹುದುಗಿಸಿಟ್ಟುಕೊಂಡಿದೆ. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಅವರ್ goal is to manifest it by controlling the nature internally and externally. ಸ್ವಾಮಿ ವಿವೇಕಾನಂದರು ಎಷ್ಟು ನಿರ್ಭಿಡೆಯಿಂದ, ಅಂದರೆ ಏನು ಮುಚ್ಚುಮರೆ ಇಲ್ಲದೆ ಹೇಳಿಬಿಡ್ತಾರೆ ನೋಡಿ, ಪ್ರತಿಯೊಬ್ಬರಲ್ಲಿಯೂ ದೇವರಾಗುವ ಸಾಧ್ಯತೆ ಇದೆ, ಅದು ಸುಪ್ತವಾಗಿದೆ. ನಿನ್ನ ಪ್ರಕೃತಿ ಅದು ಬಹಿರಂಗವಾಗಿರಬಹುದು, ಅಂತರಂಗವಾಗಿರಬಹುದು. ನಿನ್ನ ಪ್ರಕೃತಿಯನ್ನು ನೀನು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರುವ ಮೂಲಕ ನಿನ್ನೊಳಗಿರುವ ದೈವಿಕತೆಯನ್ನು ಅಭಿವ್ಯಕ್ತಗೊಳಿಸಿಕೊಳ್ಳುವುದೇ ನಮ್ಮ ಒಟ್ಟು ಜೀವನದ ಉದ್ದೇಶವಾಗಿದೆ. ಇದನ್ನೇ ಸಂಸ್ಕಾರ, ದ್ವಿಜನಾಗುವುದು, ಮರುಹುಟ್ಟನ್ನು ಪಡೆಯುವುದು. ಮನುಷ್ಯನಿಗೆ ಏನು ವಿಶೇಷ ಮನುಷ್ಯ ಜನ್ಮದಲ್ಲಿ ಸಂಸ್ಕಾರದ ವಿಶೇಷತೆ ಏನಂದರೆ, ಒಂದೇ ಮಾನವ ಶರೀರದಲ್ಲಿಯೇ ಮನುಷ್ಯ ಏನಾಗ್ತಾನೆ ಅಂದರೆ ಪುನರ್ಜನ್ಮವನ್ನು ಪಡೆಯುತ್ತಾ ಸಾಗುತ್ತಾನೆ. ಇದು ಮನುಷ್ಯ ಜನ್ಮದ ವಿಶೇಷತೆ. ಒಂದೇ ಶರೀರದಲ್ಲಿ, ಇದೇ ಶರೀರ, ಇದೇ ಮನಸ್ಸು, ಇಲ್ಲಿಯೇ ಇದೇ ಶರೀರದಲ್ಲಿಯೇ ಮತ್ತೆ ಮರುಜನ್ಮವನ್ನು ಪಡೆಯುತ್ತಾ ಪ್ರಜ್ಞೆಯಲ್ಲಿ ವಿಕಾಸವಾಗುತ್ತಾ ಸಾಗುವ ಸಾಧ್ಯತೆಯ ಬಾಗಿಲನ್ನು ತೆರೆಯುವುದು ಅದು ಯಾವುದಾದರೂ ಇದ್ದರೆ ಅದು ಸಂಸ್ಕಾರ, ಧರ್ಮ ಸಂಸ್ಕಾರ ಅಂತ ಕರೆಯಲ್ಪಡ್ತದೆ ಅಂತ. ಇದಕ್ಕೆ ಕಾನ್ಸಿಯಸ್ ಗ್ರೋತ್ ಅಂತ. ಅಂದರೆ ಈಗ ಯೋಗ ಅಂದರೆ ನಾವು ಹಂತವಾಗಿ ಪ್ರಜ್ಞೆಯಲ್ಲಿ ಬೆಳೆಯುವುದು, ಇದನ್ನೇ ಯೋಗ ಅಂತ ಕರೆಯೋದು. ಇದು ಸಂಸ್ಕಾರದಿಂದ ನಮಗೆ ಸಿಕ್ಕುವಂಥದ್ದು ಅಂತ. ಸಂಸ್ಕಾರದ ಗರ್ಭದಿಂದ ಹೊರಬಂದದ್ದು ಸಂಸ್ಕೃತಿ. ಇನ್ನು ಅದು ಪ್ರಕೃತಿ. ಹಾಗೆ ಬಿಟ್ಟರೆ ಸಂಸ್ಕಾರ ಇಲ್ಲ ಅಂದರೆ ಅದು ಪ್ರಕೃತಿಗೆ ನಾವು ಸಂಸ್ಕಾರ ಕೊಟ್ಟಿಲ್ಲ ಅಂತಂದರೆ, ಸಂಸ್ಕಾರದ ಇಲ್ಲದೇ ಇರುವಾಗ ನಾವೆಲ್ಲರೂ ಪ್ರಕೃತಿ ಸಹಜವಾಗಿ ಹುಟ್ಟುತ್ತೇವೆ. ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬೆಳೆದು ಮನುಷ್ಯರಾಗಿ ಸಾಯುತ್ತೇವೆ. ಹೌದು, ಇದು ಪ್ರಕೃತಿ. ಆದರೆ ಸಂಸ್ಕಾರ ಕೊಟ್ಟರೆ ಅದು ಸಂಸ್ಕೃತಿ. ಅಂದರೆ ಮನುಷ್ಯನಾಗಿ ಹುಟ್ಟಿದರೂ ನಾನು ದೈವಿಕತೆಯಲ್ಲಿ ವಿಕಾಸವಾಗುತ್ತೇನೆ ಮತ್ತು ಪರಮಾತ್ಮನವರೆಗೂ ನನ್ನ ವಿಕಾಸದ ಒಂದು ಸಾಧ್ಯತೆಯ ಬಾಗಿಲನ್ನು ತೆರೆದುಕೊಳ್ಳುತ್ತಾ ಪುನಃ ಇದೇ ದೇಹದಲ್ಲಿಯೇ ಮರುಜನ್ಮವನ್ನು ಪಡೆಯುತ್ತಾ ಅಂದರೆ ಚಿತ್ತದ ಪ್ರತಿಪ್ರಸವದ ಮೂಲಕ ಜ್ಞಾನದ ವಿಕಾಸದ ಮೂಲಕ ನಾನು ಪರಮಾತ್ಮನವರೆಗೂ ಹೋಗಿ ತಲುಪುತ್ತೇನೆ. ಅಕಸ್ಮಾತ್ ಇದು ಪ್ರಕೃತಿಯಾಗಿಯೇ ಇರೋಕ್ಕೆ ಬಿಟ್ಟರೆ ಅಲ್ಲಿ ಸಂಸ್ಕಾರನೇ ಇರಲಿಲ್ಲ ಮನುಷ್ಯ ಜನ್ಮದಲ್ಲಿ ಅಂತಂದರೆ ಏನಾಗ್ತಿತ್ತು ಅಂತಂದರೆ, ಅದು ಈಗ ಹೆಂಗೆ ನಾವು ಹಾಲನ್ನು ಕಾಯಿಸಿಬಿಟ್ಟು ಅದಕ್ಕೆ ಹೆಪ್ಪು ಹಾಕಿಲ್ಲ ಅಂತಂದರೆ ಬರೀ ಹಾಲು ಕೆಟ್ಟು ಹೋಗಿಬಿಡ್ತತೆ. ಹೌದಾ? ನೀವು ಹಾಲು ಕಾಯಿಸಿಟ್ಟು ಎಲ್ಲೋ ಊರಿಗೆ ಹೋಗ್ರಿ, 1-2 ದಿನನೋ 4 ದಿನನೋ ಬಿಟ್ಟು ಬರ್ರಿ, ಮನೆಯೆಲ್ಲ ಗೊಮ್ಮಂತಿರ್ತದೆ. ಅಂದರೆ ಗೊಬ್ಬು ವಾಸನೆ, ಅದರಷ್ಟು ಕೆಟ್ಟ ವಾಸನೆ ಯಾವುದೂ ಅಲ್ಲ. ಅದು ಪ್ರಾಣಿಜನ್ಯವಾದ ಹಾಲು ಅನ್ನೋದು ಆವಾಗ ಗೊತ್ತಾಗುತ್ತೆ ನಿಮಗೆ. ಎಷ್ಟು ಕೊಳಕು ವಾಸನೆ ಬರ್ತಿರ್ತತೆ ಅಂದರೆ ಅಷ್ಟು ಕೊಳಕು ವಾಸನೆ ನಿಮ್ಗೆ ಎಲ್ಲೂ ಸಿಕ್ಕಿರಲ್ಲ. ಅಂದರೆ ಹಾಗೆ ಬಿಟ್ರಿ ನೀವು ಅದಕ್ಕೆ ಸಂಸ್ಕಾರ ಕೊಡದೆ ಹಾಗೆ ಬಿಟ್ಟಿರೋದ್ರಿಂದ ಅದು ಗೊಬ್ಬು ವಾಸನೆ. ಅದನ್ನೇ ನೀವು ಕಾಯಿಸಿ ಹದವಾದ ಬಿಸಿನಲ್ಲಿ ಸ್ವಲ್ಪ ಹೆಪ್ಪಿಟ್ಟು ಮೊಸರು ಮಾಡುವುದು. ಆಮೇಲೆ ಆ ಮೊಸರಿನಲ್ಲಿ ಕೆನೆ ಮೊಸರನ್ನು ತಕ್ಕೊಂಡು ಮಜ್ಜಿಗೆಯನ್ನು ತೆಗೆದು ಅದರಿಂದ ಬೆಣ್ಣೆ ತಕ್ಕೊಳ್ಳೋದು. ಆಮೇಲೆ ಆ ಬೆಣ್ಣೆನ ಹದವರಿತು ಕಾಯಿಸಿ
ತುಪ್ಪ ಮಾಡುವುದು. ಇದು ಪದ್ಧತಿ ಇದೆಯಲ್ಲ, ಇದು ಪ್ರಕೃತಿ, ಹಾಲು ಪ್ರಕೃತಿ. ಅದನ್ನು ಹಾಗೆ ಬಿಟ್ಟರೆ ಅದು ವಿಕೃತಿಗೆ ಒಳಗಾಗುತ್ತದೆ. ಈಗ ಸಂಸ್ಕಾರ ಕೊಡ್ತಾ ಬಂದರೆ ಅದು ಹಾಲಿದ್ದದ್ದು ಮೊಸರು ಆಗ್ತೈತೆ, ಕೆನೆ ಮೊಸರು ಇದ್ದದ್ದು ಬೆಣ್ಣೆ ಆಗ್ತೈತೆ, ಮಜ್ಜಿಗೆ ಸಿಗ್ತತೆ, ಹಾಲು ಸಿಗ್ತತೆ, ಕೆನೆ ಮೊಸರು ಆಗ್ತತೆ, ಮೊಸರು ಸಿಗ್ತತೆ, ಮಜ್ಜಿಗೆ ಆಗ್ತತೆ, ಬೆಣ್ಣೆನೂ ಸಿಗ್ತತೆ. ನೋಡ್ರಿ, ಇತ್ತ ಸಂಸಾರವೂ ಇದೆ, ಜೊತೆಗೆ ಸಂಸ್ಕಾರದ ಗರ್ಭದಿಂದ ಧರ್ಮದಲ್ಲಿಯೂ ಬೆಳವಣಿಗೆ ಇದೆ. ಹಾಗಂತ ನಾನು ಪ್ರಕೃತಿಯನ್ನು ಅಲ್ಲಗಳೆದು ಹೋಗ್ತಿಲ್ಲ. ಹಾಲು ಕುಡಿತೀನಿ ನಾನು, ಕೆನೆ ಸ್ವಲ್ಪ ಗಟ್ಟಿ ಹಾಲನ್ನು ತಗೊಂಡು ಹೆಪ್ಪಾಕ್ತೀನಿ ಅಲ್ವಾ. ಆಮೇಲೆ ಮೊಸರು ತಿಂತೀನಿ ನಾನು, ಕೆನೆ ಮೊಸರನ್ನು ತಗೊಂಡು ಮಜ್ಜಿಗೆ ಮಾಡ್ತೀನಿ. ಬೆಣ್ಣೆ ಸಿಗ್ತತೆ ಅಂದರೆ ಬರೀ ಎಲ್ಲ ಬೆಣ್ಣೆ ಆಗಲ್ಲ, ಮಜ್ಜಿಗೆನೂ ಸಿಕ್ಕತ್ತೆ ಮತ್ತು ಬೆಣ್ಣೆನೂ ಆಗತ್ತೆ. ನೋಡಿ, ಅಂದರೆ ಇಲ್ಲಿ ಸಂಸಾರಕ್ಕೆ ಸಂಸಾರ ಇದೆ, ಪ್ರಕೃತಿಯ ವೈಭವವೇನೂ ಕಡಿಮೆಯಾಗಿಲ್ಲ. ಅಂದರೆ ಈಗ ಹುಣ್ಣಿಮೆ ದಿನ ಕತ್ಲೆಲ್ಲ ಹೋಗ್ಬಿಟ್ಟು ಬೆಳಕಾಗಲ್ಲ, ಕತ್ಲಿರುತ್ತೆ. ಕತ್ಲನ್ನು ಕಳೆಯದ ಹಾಗೆ ಅಲ್ಲಿ ಮತ್ತು ಬೆಳಕು ಕೂಡ ಇದೆ. ನೋಡಿ, ಇದು ಪೌರ್ಣಿಮೆಯ ಯಾಕೆ ಅಷ್ಟೊಂದು ಖುಷಿಯಾಗತ್ತೆ ನಮಗೆ ಪೌರ್ಣಿಮೆಯಲ್ಲಿ ಅಂತಂದರೆ, ಅಲ್ಲಿ ಕತ್ತಲನ್ನು ಹೊಡೆದ ಹಾಗೆ ಬೆಳಕು ಬಂದಿಲ್ಲ, ಕತ್ತಲೂ ಇದೆ, ಬೆಳಕು ಕೂಡ ನನಗೆ ಆಹ್ಲಾದಕರವಾಗಿದೆ. ಹಾಗೆ ಇಲ್ಲಿ ಪ್ರಕೃತಿ ಇದೆ, ಅಂದರೆ ಅಜ್ಞಾನವಿದೆ ಮತ್ತು ಜ್ಞಾನದ ವಿಕಾಸವೂ ಇದೆ. ಇದು ಸಂಸ್ಕಾರದ ವಿಶೇಷತೆ. ಇದು ನಮ್ಮ ಮಾನವೀಯ ಸಂಸ್ಕೃತಿ ತನ್ನ ವಿಕಾಸ, ಅಂದರೆ ಏಕಕೋಶ ಜೀವಿಯಾಗಿದ್ದ, ಗಿಡ ಮರವಾಗಿದ್ದ, ಪ್ರಾಣಿ ಪಕ್ಷಿಯಾಗಿದ್ದು, ಈಗ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬುದ್ಧಿಯ ಮಟ್ಟಕ್ಕೆ ವಿಕಾಸ ಆದಮೇಲೆ ಇನ್ನು ಮುಂದಿನ ವಿಕಾಸವನ್ನು ಕಂಡುಕೊಳ್ಳುವುದಕ್ಕೆ ಏನಾದರೂ ಮಾರ್ಗವಿದ್ದರೆ ಅದನ್ನು ನಾವು ಧರ್ಮ ಸಂಸ್ಕಾರವೆಂದು ಕರೆಯುತ್ತೇವೆ. ಮತ್ತು ನಾವು ಮನುಷ್ಯರೇ ಆಗಿ ಅಥವಾ ಪ್ರಾಣಿ ಪಕ್ಷಿಗಳಾಗಿ ಕೆಳಗಿಳಿಯೋದಾದರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ, ಅದಕ್ಕೆ ವಿಕೃತಿ ಅಂತ ಕರೀತಾರೆ. ಸಂಸ್ಕಾರವಿದ್ದರೆ ಮಾತ್ರ ನಾವು ಮುಂದಿನ ವಿಕಾಸವನ್ನು ಕಂಡುಕೊಳ್ಳುತ್ತೇವೆ. ಮಹಾಮಾನವತೆಯಲ್ಲಿ, ದೇವಮಾನವತೆಯಲ್ಲಿ ಮಹಾತ್ಮರಾಗಿ ದೈವಿಕತೆಯಿಂದ ಮುಂದೆ ಪರಮಾತ್ಮನವರೆಗೂ ವಿಕಾಸವಾಗುವಂತಹ ಎಲ್ಲ ಗುಟ್ಟು ಅಡಕವಾಗಿರುವುದು ಸಂಸ್ಕಾರದಲ್ಲಿ. ಇದು ಮನುಷ್ಯನಿಗೆ ತುಂಬ ಅಗತ್ಯವಿದೆ. ಅದರಲ್ಲೂ ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಅಪವಾದ, ಒಂದು ಆರೋಪ ಮಾಡ್ತೀವಿ ನಾವು, ಅಯ್ಯೋ ಹೆಣ್ಮಕ್ಳಿಗೆ ಸಂಸ್ಕಾರ ಕೊಡಲ್ಲ, ಧರ್ಮ ಸಂಸ್ಕಾರದಿಂದ ದೂರಿಟ್ಟಿದ್ದಾರೆ ಅಂತ ನಾವು ಬೈದ್ಕೋತಿರ್ತೀವಿ. ಗಂಡು ಮಕ್ಳಿಗೆ ಮಾತ್ರ ಅಯ್ಯಾಚಾರ ಮಾಡ್ತಾರೆ, ಗಂಡು ಮಕ್ಳಿಗೆ ಮಾತ್ರ ಉಪನಯನ ಮಾಡ್ತಾರೆ, ಗಂಡು ಮಕ್ಳಿಗೆ ಎಲ್ಲ ಧರ್ಮದಲ್ಲೂ ಏನಾದರೂ ಒಂದು ಧರ್ಮ ಸಂಸ್ಕಾರ ಐತೆ, ಆದರೆ ಹೆಣ್ಮಕ್ಳಿಗೆ ಏನೂ ಇಲ್ಲ ಅಂತ ನಾವು ಆಡ್ಕೊತಿರ್ತೇವೆ. ಇತ್ತೀಚೆಗೆ ನಮ್ಮ ಲಿಂಗವಂತ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೂ ಸಂಸ್ಕಾರ ಇದೆ, ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಇದೆ. ಅದು ಇನ್ನೂ ಉನ್ನತವಾದದ್ದು. ಧರ್ಮವನ್ನೂ ಮೀರಿ ನಮ್ಮವರು ಇನ್ನೂ ಮುಂದುವರೆದವರು, ಯೋಗಿಗಳಾಗಿ ಮುಂದುವರೆದವರು. ಹೌದಾ? ಶಿವಧರ್ಮ ಮುಂದೆ ಶಿವಯೋಗ ಅಲ್ಲಿಯವರೆಗೂ ಮುಂದುವರಿತು. ಆದರೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ನಮ್ಮ ಭಾರತೀಯ ರೂಢಿ ಪರಂಪರೆಯಲ್ಲಿ ಗಂಡು ಮಕ್ಕಳಿಗೆ ಯಾಕೆ ಸಂಸ್ಕಾರದ ಒತ್ತು ಕೊಡಲಾಯಿತು ಅಂದರೆ, ಗಂಡು ಮಗುವಿಗೆ ಸಂಸ್ಕಾರದ ಅಗತ್ಯತೆ ಹೆಣ್ಣು ಮಗುವಿಗಿಂತ ಹೆಚ್ಚಿದೆ. ಈ ಸೂಕ್ಷ್ಮ ನಾವು ತಿಳ್ಕೊಬೇಕು. ಗಂಡು ಮಗುವಿಗೆ ಸಂಸ್ಕಾರ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಒಂದು ವಿಶಾಲವಾದ ದೃಷ್ಟಿ ಬರೋದಿಲ್ಲ. ಉಪನಯನ ಅಂದರೆ ನಯನ ಅಂದರೆ ದೃಷ್ಟಿ, ಕಣ್ಣು. ಹೌದಾ? ವಿಶಾಲವಾದ ಕಣ್ಣು, ಅದನ್ನು ನಾವು ಸಂಸ್ಕಾರದಿಂದ ಕೊಡ್ತೀವಿ ಅಂತ. ಅದನ್ನು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಗಂಡು ಮಕ್ಕಳಿಂದ ತುಂಬಾ ಆಕ್ರಮಕ ಪ್ರವೃತ್ತಿಗಳು ಬೆಳೀತಾ ಹೋಗ್ತವೆ ಅಂತ. ಗಂಡು ಮಗುನ ನಾವು ಹೆಣ್ಮಗು ಮಾಡಬೇಕು ಅಂದರೆ ಗಂಡು ಮಗುನಲ್ಲಿರುವ ಹೆಣ್ಮಗುನನ್ನು ಗುರುತಿಸಿ ಕೊಡಬೇಕು. ಪ್ರತಿಯೊಬ್ಬ ಗಂಡು ಮಗುವಿನಲ್ಲಿಯೂ ಹೆಣ್ಣು ಮಗು ಇದೆ, ನಿನ್ನೊಳಗೊಬ್ಬ ಹೆಣ್ಣು ಮಗು ಇದ್ದಾಳೆ ಅನ್ನೋದನ್ನು ಗೊತ್ತು ಮಾಡಿಕೊಡೋದಕ್ಕೆ ಧರ್ಮ ಸಂಸ್ಕಾರ ಇದೆ. ಹಾಗೆ ನಾವು ಗೊತ್ತು ಮಾಡಿಕೊಟ್ಟಿಲ್ಲ ಅಂತಂದರೆ ಗಂಡು ಮಗು ಹೆಣ್ಮಗುನ ಬರೀ ಹೊರಗೆ ಹುಡುಕ್ತಾ ಹೋದಾಗ ಅಲ್ಲೇನಾಗತ್ತೆ ಅಂದರೆ ಅತ್ಯಾಚಾರಗಳು, ಆಕ್ರಮಕ ಪ್ರವೃತ್ತಿಗಳು, ಲೈಂಗಿಕ ಅಪರಾಧಗಳು ಇವೆಲ್ಲ ಸಂಭವಿಸ್ತವೆ ಅಂತ. ಅದಕ್ಕೆ ಸತಿ ಗಂಡು ಮಗುನೂ ಕೂಡ ಸತಿ ಮಾಡಬೇಕು ಅನ್ನೋದು ಬಸವಣ್ಣ ಹೇಳಿದ್ದು.
ಅಂದರೆ ಸತಿ ಆಗಬೇಕಾದ್ರೆ ಹೆಣ್ಮಗು ಆಗಬೇಕಾಗತ್ತೆ, ಸ್ತ್ರೀಯನ್ನು ಕಂಡ್ಕೋಬೇಕಾಗತ್ತೆ. ನನ್ನೊಳಗಿರುವ ಸ್ತ್ರೀಯನ್ನು ಕಂಡ್ಕೊಂಡ್ಮೇಲೆ ಅದನ್ನು ಸತಿ ಮಾಡ್ಕೋಬೇಕಾಗತ್ತೆ. ಹೌದು ತಾನೆ? ಹಾಗೆ ಅದಕ್ಕೆ ಗಂಡ್ಮಗು ಮೊದಲು ಹೆಣ್ಣಾಗಬೇಕು ಅಥವಾ ತನ್ನೊಳಗಿರುವ ಹೆಣ್ಣನ್ನು ಕಂಡುಕೊಳ್ಳಬೇಕು. ಆಮೇಲೆ ಸತಿಭಾವದಿಂದ ಸಾಧನೆಯಲ್ಲಿ ಮುಂದುವರಿಬೇಕು. ಅಂದರೆ ಗಂಡು ಮಗುವಿಗೆ ಹೆಣ್ಣು ಮಗುವಿಗಿಂತಲೂ ಸಂಸ್ಕಾರದ ಅಗತ್ಯತೆ ಇದೆ ಅನ್ನೋದಕ್ಕೋಸ್ಕರ ಗಂಡು ಮಕ್ಕಳನ್ನು ಗುರುಕುಲಕ್ಕೆ ಕಳಿಸೋದು, ಗಂಡು ಮಕ್ಕಳಿಗೆ ಉಪನಯನ ಮಾಡೋದು ಕಡ್ಡಾಯ ಮಾಡಿ. ಹೆಣ್ಮಗುಗೆ ಯಾಕೆ ಮಾಡಿಲ್ಲ ನಮ್ಮ ಸಂಪ್ರದಾಯದಲ್ಲಿ, ಭಾರತದ ರೂಢಿ ಪರಂಪರೆಯಲ್ಲಿ? ಅಂದರೆ ಅವಳಿಗೆ ಪ್ರಕೃತಿಯೇ ಸಂಸ್ಕಾರವನ್ನು ಕೊಟ್ಟು ಬಿಡುತ್ತದೆ. ಅವಳು ಬೆಳೀತಿದ್ದಂಗೆ ಋತುಧರ್ಮ ಶುರುವಾಗುತ್ತಲ್ಲ, 12 ವರ್ಷ 13 ವರ್ಷಕ್ಕೆಲ್ಲ ಋತುಧರ್ಮ ಶುರುವಾಗ್ಬಿಡುತ್ತೆ. ಆ ಋತುಧರ್ಮವೇ ಅವಳಿಗೆ ಸೂಕ್ಷ್ಮತೆಯನ್ನು ತಂದುಕೊಟ್ಟು ಅವಶ್ಯಕ ಧರ್ಮ ಸಂಸ್ಕಾರವನ್ನು ನೀಡಬಲ್ಲುದು. ಅವಳ ದೃಷ್ಟಿ ವಿಶಾಲವಾಗುವುದು. ಕಷ್ಟ ಇಲ್ಲ ಅವಳಿಗೆ. ಆದರೆ ಪುರುಷನಿಗೆ ಕಷ್ಟ ಸಾಧ್ಯವಾಗಿರೋದ್ರಿಂದ ಅವನಿಗೆ ಉದ್ದೇಶಪೂರ್ವಕವಾಗಿ ಧರ್ಮ ಸಂಸ್ಕಾರವನ್ನು ಕಡ್ಡಾಯಗೊಳಿಸಲಾಯಿತು. ಇಲ್ಲ ಅಂತಂದರೆ ಏನಾಗತ್ತೆ ಅಂತಂದರೆ ಸಮಾಜ ವ್ಯವಸ್ಥೆ ಇವತ್ತು ನೋಡಿ, ನಾವು ಗಂಡ್ಮಕ್ಳು ಅಂತ ಅಭಿಮಾನಿಸಿ ನಾವು ಸಂಸ್ಕಾರ ಕೊಟ್ಟಿಲ್ಲ ಅನ್ನೋದಕ್ಕೆ ಇವತ್ತು ಮಕ್ಕಳು ಶಾಲೆ ಓದಲ್ಲೂ ಕೂಡ ಮುಂದುವರಿತಿಲ್ಲ, ಶಾಲೆ ಓದಲ್ಲೂ ಹಿಂದುಳಿತಿದ್ದಾರೆ ನಮ್ಮ ಗಂಡ್ಮಕ್ಳು. ಮತ್ತು ಸಂಸ್ಕಾರ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೇ ನಮ್ಮ ಗಂಡ್ಮಕ್ಳು ಉದ್ಯೋಗ ಚೆನ್ನಾಗಿ ಮಾಡ್ತಿಲ್ಲ, ಅವ್ರಿಗೆ ಉದ್ಯೋಗ ಸಿಕ್ಕರೂ ಕೂಡ ಅದನ್ನು ಅವರು ನಿಭಾಯಿಸ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಸಂಸ್ಕಾರ ಕೊಟ್ಟಿಲ್ಲ ಅಂತಲೇ ನಮ್ಮ ಗಂಡ್ಮಕ್ಳು ಮನೆಗಳನ್ನು, ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ನಿಷ್ಠೆಯಿಂದ ಏಕಪತ್ನಿ ವೃತಸ್ಥರಾಗಿಯೋ ಅಥವಾ ಮನೆಯ ಗೌರವ ಘನತೆಯನ್ನು ಕಾಪಾಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಹೆಣ್ಮಕ್ಳ ವರದಕ್ಷಿಣೆ ಮೇಲೆ ಅವಲಂಬಿತ ಆಗ್ತಿದ್ದಾರೆ, ಅವಳ ದುಡಿಮೆಯನ್ನು ಕಸ್ಕೊಂಡು ತಿಂತಿದ್ದಾರೆ. ಆಮೇಲೆ ತಮ್ಮ ಚಟಗಳಿಗಾಗಿ ಹೆಣ್ಮಗಳ ಒಂದು ಸಂಪಾದನೆಯನ್ನು ಬಳಸ್ಕೊತಾ ಇದ್ದಾರೆ. ಉದ್ಯೋಗ ಅದನ್ನು ನಿಭಾಯಿಸೋಕ್ಕಾಗ್ತಿಲ್ಲ, ಅವರಿಗೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಶಾಲೆನಲ್ಲೂ ಅವರು ಓದು ಕಡಿಮೆ ಆಗ್ತಾಯಿದೆ, ನೆನಪಿನ ಶಕ್ತಿ ಕಡಿಮೆ ಆಗ್ತಾಯಿದೆ, ಏಕಾಗ್ರತೆಯಿಂದ ಓದೋಕ್ಕಾಗ್ತಿಲ್ಲ. ನೋಡಿ, ಹೆಣ್ಮಕ್ಳಿಗೆ ನೀವು ಟ್ಯೂಷನ್ಗೆ ಹಾಕಬೇಡಿ, ಒಂದು ಸಣ್ಣ ಅವಕಾಶ ಕೊಡಿ, ಗಿಟ್ಟಿಸ್ಕೊಂಡು ಬಿಡ್ತಾರೆ. ಗಂಡು ಮಕ್ಕಳಿಗೆ ನೀವು ಟ್ಯೂಷನ್ ಹಚ್ಚಿ ಇಷ್ಟು ಕಾಳಜಿ ಮಾಡಿದರೂ ಕೂಡ ಅಪರೂಪಕ್ಕೆ ಅವರು ಬೆಳೀತಾರೆ, ಅಪರೂಪಕ್ಕೆ ವಿದ್ಯೆನಲ್ಲಿ ಬೆಳೀತಾರೆ. ಹಾಗೆ ಅಂದರೆ ಗಂಡು ಮಗು ವಿಶೇಷವಾದ ಕಾಳಜಿಯನ್ನು ಬಯಸುತ್ತದೆ. ಹೊಟ್ಟೆನಲ್ಲಿರುವಾಗಲೂ ಗಂಡು ಮಗು ಸೂಕ್ಷ್ಮ ಇರ್ತದೆ, ಅದಕ್ಕೆ ವಿಶೇಷ ಕಾಳಜಿ ಬೇಕು. ಹುಟ್ಟಿದ ತಕ್ಷಣವೂ ಗಂಡು ಮಗುಗೆ ತುಂಬ ಕಾಳಜಿ ಮಾಡ್ತಾರೆ ನೋಡಿ, ಗೊತ್ತಾ ನಿಮಗೆ? ಅಯ್ಯೋ ಗಂಡು ಮಗು ಸೂಕ್ಷ್ಮ ಮೆತ್ತಗೆ ಮಾಡ್ತಾರೆ. ಅದೇ ಹೆಣ್ಮಗುಗೆ ಏನೂ ಮಾಡಲ್ಲ. ಅದಕ್ಕೆ ಏನೂ ಮಾಡಿಲ್ಲ ಅಂದರೂ ಹೆಣ್ಮಗು ಚೆನ್ನಾಗೇ ಬೆಳೀತೈತೆ. ಅದು ಹೋರಾಟ ಮಾಡುವ ಶಕ್ತಿ ಐತೆ. ಯಾಕೆಂದರೆ ಅದಕ್ಕೆ ಪ್ರಕೃತಿ ಜೊತೆ ಕೊಟ್ಟಿರೋದ್ರಿಂದ, ಪ್ರಕೃತಿಯೇ ಅದಕ್ಕೆ ಧರ್ಮವಾಗುವುದರಿಂದ ಅದು ಬದುಕುವ, ಹೋರಾಟ ಮಾಡುವ ಮತ್ತು ಧರ್ಮ ಸಂಸ್ಕಾರವನ್ನು ಪಡೆದುಕೊಳ್ಳುವ ಶಕ್ತಿಯನ್ನು ಹೆಣ್ಮಗುವಿಗೆ ಪ್ರಕೃತಿ ಕೊಟ್ಟುಬಿಟ್ಟತೆ. ಆದರೆ ಗಂಡು ಮಗುಗೆ ಕೊಡಬೇಕಾಗ್ತದೆ, ದೀಕ್ಷೆಯನ್ನು ಕೊಡಬೇಕಾಗ್ತದೆ, ಸಂಸ್ಕಾರವನ್ನು ಕೊಡಬೇಕಾಗ್ತದೆ, ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಗಂಡು ಮಕ್ಕಳಿಗೆ ಸಂಸ್ಕಾರದ ಅಗತ್ಯತೆ ತುಂಬ ಅವಶ್ಯ ಅಂತ ಕಂಡುಕೊಂಡೆ ನಮ್ಮ ಜನ ಗಂಡು ಮಕ್ಕಳಿಗೆ ಗುರುಕುಲ ಕಳಿಸೋದು, ಗಂಡು ಮಕ್ಕಳಿಗೆ ಉಪನಯನ ಮಾಡಿಸೋದು, ಗಂಡು ಮಕ್ಕಳಿಗೆ ಶಾಸ್ತ್ರಾಭ್ಯಾಸ ಮಾಡಿಸೋದು. ಹೆಣ್ಮಕ್ಳಿಗೆ ಶಾಸ್ತ್ರ ಹೇಳಿಲ್ಲ ಅಂದರೂ ಅವ್ರು ಮಾತಾಡಿದ್ದೇ ಶಾಸ್ತ್ರ. ಹೆಣ್ಮಕ್ಳಿಗೆ ಗುರುಕುಲಕ್ಕೆ ಕಳಿಸಿಲ್ಲ ಅಂದರೂ ಕೂಡ ಅವರಿಗೆ 64 ವಿದ್ಯೆಗಳೆಲ್ಲ ಬರ್ತಿತ್ತು. ಹೆಣ್ಮಕ್ಳಿಗೆ ನೀವೇನೂ ಅವಕಾಶನೇ ಕೊಟ್ಟಿಲ್ಲ ಅಂದರೂ ಅವರು ಗಿಟ್ಟಿಸಿಕೊಳ್ಳಬಲ್ಲವರಾಗಿರ್ತಾರೆ. ಆ ಸಾಮರ್ಥ್ಯ ಹೆಣ್ಮಗುಗಿದೆ. ಅದೇ ನೋಡಿ, ಗಂಡು ಮಗುಗೆ ಬಯಕೆ ಇದೆ, ಹೆಣ್ಣಿನ ಕುರಿತ ಬಯಕೆ ಅಪರಂಪಾರವಾಗಿ ಹಾಕಿಬಿಟ್ಟಿದ್ದಾನೆ ದೇವರು. ಅದೇ ಗಂಡಸು ಹೆಣ್ಮಗುನ ಬಯಸಿದರೆ ಅದು ಕಾಮ ಅನಿಸ್ಕೊಳ್ಳುತ್ತೆ. ಅದೇ ಒಂದು ಹೆಣ್ಣು ಗಂಡಸನ್ನು ಬಯಸಿದರೆ ಅದು ಕಾಮ ಆಗಿ ಉಳಿಯೋದಿಲ್ಲ. ಯಾವ ಗಂಡಸನ್ನು ಹೆಣ್ಣು ಬಯಸ್ತಾಳೋ ಅದು ತತ್ಕ್ಷಣಕ್ಕೆ ಶಿಶುಭಾವಕ್ಕೆ ಬರಬೇಕು. ಅಂದರೆ ಅಲ್ಲಿ ಮಾತೃತ್ವವೇ ಪ್ರಧಾನವಾಗಿ ಆ ಗಂಡಸನ್ನು ಮಗು ಅನ್ನೋ ಭಾವಕ್ಕೆ ಅವಳು ತಕ್ಕೊಬಲ್ಲಳು. ಅಂದರೆ ಒಂದು ಹೆಜ್ಜೆ ಮುಂದಿದ್ದಾಳೆ ಹೆಣ್ಣು, ಒಂದು ಹೆಜ್ಜೆ ಮುಂದಿದ್ದಾಳೆ ಗಂಡಸಿಗಿಂತ. ಅವಳಿಗೆ ಧರ್ಮ ಅನ್ನೋದು, ಸಂಸ್ಕಾರ ಅನ್ನೋದು ಅಂತರ್ಗತ, ಇನ್ಹೆರೆಂಟ್, ಇನ್ಬಿಲ್ಟ್
ಕ್ವಾಲಿಟಿಯಾಗಿ ಬಂದುಬಿಟ್ಟಿದೆ ಅಂತ. ಯಾಕಂದರೆ ಅವಳಿಗೆ ಗರ್ಭಾಶಯ ಅನ್ನುವಂಥ ಒಂದು ಸ್ಪೆಷಲ್ ಗಿಫ್ಟ್ ಇದೆ ನೋಡಿ. ಪುರುಷನಿಗೆ ಲಿಂಗ ಕುರುಹು ಇದೆ, ಹೌದಾ? ಆದರೆ ಹೆಣ್ಮಗುಗೆ ಗರ್ಭಾಶಯ ಅನ್ನೋದು ಪರಮಾತ್ಮನ ಕುರುಹು ಇದೆ, ಹೌದಾ? ಲಿಂಗ ಅನ್ನೋದು ಆತ್ಮನ ಕುರುಹು, ಆದರೆ ಗರ್ಭಾಶಯ ಅನ್ನೋದು ಪರಮಾತ್ಮನ ಕುರುಹು ಅಂತ. ಅದಕ್ಕೆ ಹೆಣ್ಣು ಸಂಸ್ಕಾರವಿಲ್ಲದೆಯೇ ಸಂಸ್ಕಾರವನ್ನು ಪಡೆದುಕೊಳ್ಳುವಂತಹ ಒಂದು ಸೂಕ್ಷ್ಮತ್ವವನ್ನು ಹೊಂದಿ ಬಂದಿರ್ತಾಳೆ ಅಂತ. ಅಕಸ್ಮಾತ್ ಅವಳಿಗೆ ಸಂಸ್ಕಾರ ಕೊಟ್ಟರೆ ಅವಳು ಒಂಟಿಯಾಗಿ ಉದ್ಧಾರ ಆಗಲ್ಲ, ಇಡೀ ಮನೇನ ಉದ್ಧಾರ ಮಾಡ್ತಾಳೆ, ಇಡೀ ಸಮಾಜವನ್ನೇ ಉದ್ಧಾರ ಮಾಡ್ತಾಳೆ, ಇಡೀ ಜಗತ್ತನ್ನೇ ಉದ್ಧಾರ ಮಾಡ್ತಾಳೆ. ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳುತ್ತದೆ. ಅಂದರೆ ಒಂದು ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ. ಹಾಗೆ ನೀವು ಕಲಿಸದೆ ಅವಳು ಕಲಿತಾಳೆ, ಅಕಸ್ಮಾತ್ ಕಲಿಸಿದರೆ ಅವಳು ಸಮಷ್ಟಿ ಶಕ್ತಿಯಾಗಿ ನಿಲ್ತಾಳೆ ಅಂತ. ಆ ಒಂದು ಕೊಡುಗೆ ಹೆಣ್ಮಕ್ಳಿಗಿದೆ, ಅದನ್ನು ತಿಳ್ಕೋಬೇಕು. ಹೆಣ್ಮಕ್ಳು ತಮ್ಮ ಸಾಮರ್ಥ್ಯವನ್ನು ತಾವು ತಿಳಿದೇ ಇರೋದೇ ಅವರ ಎಲ್ಲ ದಯನೀಯತೆಗೆ ಕಾರಣ. ತಮ್ಮಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ಅಕಸ್ಮಾತ್ ಅವರಿಗೆ ತಿಳಿದು ಬಿಟ್ಟರೆ ಬಹುಶಃ ಗಂಡ್ಮಕ್ಳು ಕೂಡ ಸುರಕ್ಷಿತವಾಗಿರ್ತಾರೆ. ಎಲ್ಲಿ ಹೆಣ್ಣು ಮಗುವಿಗೆ ಸಂಸ್ಕಾರವಿದೆ ಅಲ್ಲಿ ಮನೆಯ ಎಲ್ಲ ಗಂಡ ಮಕ್ಕಳು ಕೂಡ ಸಂಸ್ಕಾರವಂತರಾಗಿರ್ತಾರೆ ಅಂತ. ಒಟ್ಟಿನಲ್ಲಿ ಮಾನವರಿಗೆ ಸಂಸ್ಕಾರದ ಅಗತ್ಯತೆ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿ ಈ ಎಲ್ಲ ಚಿಂತನೆ ಹೊರಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ತಾಯಂದಿರ ಬಳಗದ ಎಲ್ಲ ಸತ್ಸಂಗಿಗಳಿಗೆ ಶರಣು ಶರಣು ಶರಣು. ಅನಂತ ನಮನಗಳು. ಬಹಳ ಸುಂದರವಾಗಿ ವಿವರಿಸಿದರೆ ಧನ್ಯವಾದಗಳು. ಶರಣು ಶರಣು ಶರಣು.